ಸರ್, ತಮ್ಮ ದೆಹಲಿ ಭೇಟಿ ಫಲಪ್ರದ ಆಯ್ತಾ? ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀರಿ. ನಾನು ಯಾರು ವರಿಷ್ಠರನ್ನ ಭೇಟಿ ಮಾಡಿಲ್ಲ. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ. ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ಮತ್ತು ತಮಿಳುನಾಡಿಗರಿಗೂ ಶಕ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ನೀರು ಕೊಡಬೇಕು, ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿದ್ದಾರೆ. ಸೊ ವಾಟರ್ ಕಮಿಷನ್ CWC ಅವ್ರಿಗೆ ಆಥರೈಸೇಷನ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಟೈಮ್ ಲೈನ್ ಇದೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ್ ಭೇಟಿ ಮಾಡಿದ್ದೆ. ಅಡ್ವೊಕೇಟ್ ಜನರಲ್ಲು ಮೊನ್ನೆ ದೆಹಲಿಗೆ ಬಂದಿದ್ದರು, ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೂ ಎಲ್ಲ ಲಾಯರ್ಗಳು, ಫಾರ್ಮರ್ ಜಡ್ಜಸ್ ಅವರೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಒಪಿನಿಯನ್ ತೊಗೊಂಡಿದ್ದೀನಿ. ನಾಳೆ ನಮ್ಮ CNR ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಇದನ್ನು ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರು ಕೂಡ ಇವತ್ತು ಲೆಟ್ರು ಇದ್ರ ಬಗ್ಗೆ ಅವರು ಕೂಡ ಇವತ್ತು PM ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ನಾನು ಟೈಮ್ ವೇಸ್ಟ್ ಮಾಡೋದು ಈಗೇನೋ ನೀರೇನೋ ಹೋಗ್ತಾ ಇದೆ. ಫಸ್ಟ್ ದಿನ ಬಂದಾಗ ಅದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದ ಹಿತಕ್ಕೆ ನಾನು ನಡೆದಿದ್ದೀನಿ. ಕೇಸ್ ಹಾಕ್ಸ್ಕೊಂಡಿದ್ದೀನಿ, ನೂರಾರು ಕೇಸು ನಮ್ಮ ಮೇಲೆ BJಪಿಯವರು ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ಮಂಡ್ಯದವ್ರಿಗೆ, ಇದು ಮೈಸೂರವ್ರಿಗೆ, ತುಮಕೂರವ್ರಿಗೆ, ಬೆಂಗಳೂರವ್ರಿಗೆ ಎಲ್ಲರೂ ಕೂಡ, ಚಾಮರಾಜನಗರ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ನಮ್ಮ ರೈತರ ಬದುಕು, ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು, ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು. ಇದಕ್ಕೆಲ್ಲ ನಾನು ಈಗಾಗಲೇ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಅಡ್ವೊಕೇಟ್ಸು ಎಲ್ಲ ಚರ್ಚೆ ಮಾಡಿದ್ದೀವಿ. ನಾನು ನಮ್ಮ ಜೊತೆಯಿಂದ ನಮ್ಮ ಲೀಗಲ್ ಟೀಮೆಲ್ಲ ಹೋಗಿದ್ವಿ, ಮಾತಾಡಿದ್ವಿ. ಸೊ ಇವಾಗೆಲ್ಲ ನಾನು ಅದನ್ನು ಹೇಳ್ಬೇಕಲ್ಲ, ನನ್ನ ಡ್ಯೂಟಿ ನಾನು ಮಾಡಬೇಕು ಬಂದು. ಸರ್, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ, ಖರ್ಗೆ ಅವರು? ಏನು ಭೇಟಿ ಮಾಡಿಲ್ಲ. ನಾನು ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತೆ ಸರ್? ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ.